ಸ್ನೇಹಿತರೆ ನಮಸ್ಕಾರ. ನಮ್ಮ ಸಮಾಜದಲ್ಲಿ ಸಮಾಜವನ್ನ ಉದ್ಧಾರ ಮಾಡಬೇಕು, ಸಮಾಜದ ದಾರಿಯನ್ನ ಬದಲಾವಣೆ ಮಾಡಬೇಕಂದ್ರೆ ಅದು ಶಕ್ತಿ ಇರುವುದು ಆ ಊರಿನ ಮಠದ ಪೀಠಾಧಿಪತಿ ಇದೆ. ಆ ಶಕ್ತಿ ಇದೆ, ನಮ್ಮ ಸಾಧು ಸಂತರ ಬಳಿ ಆ ಶಕ್ತಿ ಇದೆ. ಆದ್ರೆ ಕೆಲ ಸಾಧುಗಳು ಹೆಂಗ್ ಆಲಕತ್ತಾರಪ್ಪ ಅಂದ್ರೆ, ಕೆಲ ಸಾಧುಗಳು ಚೋಳುಗಳಾಲಕತ್ತಾರ. ಯಾವ ರೀತಿ ಸಾಧುಗಳು ಚೋಳುಗಳಾಲಕತ್ತಾರಪ್ಪ ಅಂದ್ರೆ, ಕೆಲವರು ಈ ನನ್ನ ಮಾತುಗಳು ಕೆಲವರಿಗೆ ಅಪ್ಲೈ ಆಗುತ್ತೆ, ಎಲ್ಲ ಸಾಧು ಸಂತರಿಗೆ ಅನ್ನಲ್ಲ. ಯಾಕಂದ್ರೆ ಇವತ್ತು ಒಬ್ಬ ಸ್ವಾಮೀಜಿ, ಆ ಊರಿನ ಮಠದ ಸ್ವಾಮೀಜಿ ಒಂದು ಮನಸ್ಸು ಮಾಡಿದರೆ ಇಡೀ ಊರನ್ನ ಬದಲಾಯಿಸುವಂತ ಶಕ್ತಿ ಆ ಮಠದ ಸ್ವಾಮೀಜಿಗಿದೆ. ಆದ್ರೆ ಇವತ್ತು ಮಠದ ಸ್ವಾಮೀಜಿಗಳು ಏನು ಮಾಡಕತ್ತಾರ? ಪೀಠಾಧಿಪತಿ ಅನ್ನೋರು ಅನ್ಕೊಂಡವ ಊರು ಉದ್ಧಾರ ಮಾಡೋದ ಬಿಟ್ಟು ತಮ್ಮನ್ನ ಉದ್ಧಾರ ಮಾಡ್ಕೋತಿದ್ದಾರೆ. ಇಂಥವರ ಮಧ್ಯದಲ್ಲಿ ಒಬ್ರು ಸ್ವಾಮೀಜಿ ಇದ್ದಾರೆ. ಅವರ ಸ್ವಾಮೀಜಿ ಇವರೇ. ಅವರು ಕೊಪ್ಪಳದ ಕುಷ್ಟಗಿಯ ಚನ್ನಬಸವೇಶ್ವರ ಮಠ ಅಂತ ಇದೆ. ಆ ಮಠದ ಪೀಠಾಧಿಪತಿಯಾದಂಥ ಅಭಿನವ ಶ್ರೀಗಳು ವಾಹ್, ಎಂಥ ಅತ್ಯಂತ ಅದ್ಭುತ ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಬಹುಶಃ ನೋಡಬಹುದು ಸ್ವಾಮೀಜಿಯವರು ಯಾವ ರೀತಿಯಾಗಿ ಅತ್ಯಂತ ಅದ್ಭುತವಾದಂತ ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಸಮಾಜವನ್ನ ಉದ್ಧಾರ ಮಾಡಬೇಕು, ಸಮಾಜದಲ್ಲಿರುವಂತ ಜನರನ್ನ ಜಾಗೃತಿ ಮಾಡಬೇಕು, ಸಮಾಜದಲ್ಲಿರುವಂತ ಜನರ ಯಾವ ರೀತಿಯಾಗಿ ದುಶ್ಚಟಗಳನ್ನ ಮಾಡಿದ್ದಾರೆ ಅವರನ್ನ ನಿರ್ಮೂಲನೆ ಮಾಡಬೇಕು, ಅವರ ಚಟಗಳನ್ನ ನಿರ್ಮೂಲನೆ ಮಾಡ್ಬೇಕಂತೇಳಿ ಸ್ವಾಮೀಜಿಯವರು ತಮ್ಮ ಜೋಳಿಗೆಯಲ್ಲಿ ಜನರು ಕುಡಿಯುತ್ತಿರುವ ಮದ್ಯದ ಬಾಟಲಿಗಳನ್ನ ಸಂಗ್ರಹ ಮಾಡಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವರು ಒಂದು ಶಪಥ ಮಾಡಿದ್ದಾರೆ. ಆ ಊರಿನ ಸುತ್ತಮುತ್ತಲಿರುವಂತ ಜನರ ಮನೆಗೆ ತಿರುಗ್ತಾರೆ. ಯಾರು ಮದ್ಯಪಾನವನ್ನ ಮಾಡ್ತಾರೆ ಅಂತವರನ್ನ ಚಟವನ್ನ ಬಿಡಿಸ್ಬೇಕಂತೇಳಿ ಸ್ವಾಮೀಜಿ ಪಣ ತೊಟ್ಟಿದ್ದಾರೆ. ಇಂತಹ ಅತ್ಯಂತ ಕಿರಿಯ ವಯಸ್ಸಿನ ಅಭಿನವ ಶ್ರೀಗಳಿಗೆ ನಮ್ದೊಂದು ಸಲಾಂ ಹೇಳ್ತೀನಿ. ಸ್ವಾಮೀಜಿಯವರಿಗೆ ಪಾದವನ್ನ ಮುಟ್ಟಿ ಆ ಕುಡಿತದಲ್ಲಿರುವಂತ ಜನರು ಸ್ವಾಮೀಜಿಯವರ ಕಾಲಿಗೆ ಪ್ರಮಾಣ ಮಾಡಿ ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಇನ್ನು ಮುಂದೆ ಮದ್ಯಪಾನವನ್ನ ಮಾಡಲ್ಲ ಸ್ವಾಮೀಜಿಯವರೇ, ನಿಮ್ಮ ಪಾದದ ಮೇಲೆ ನಾನು ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಚಟ ಮಾಡಲ್ಲ ಅಂತ ಹೇಳಿ ಸ್ವಾಮೀಜಿಯವರಿಗೆ ಪಾದದ ಮೇಲೆ ಆಣೆ ಮಾಡ್ತಿದ್ದಾರೆ. ಇದು ಬಹುಶಃ ಅತ್ಯಂತ ಖುಷಿ ವಿಚಾರ. ಕರ್ನಾಟಕದಲ್ಲಿ ಇಂತಹ ಸಾಧುಗಳು ಏನಾದರೂ ಒಂದು ವಿಚಾರ ಮನಸ್ಸು ಮಾಡಿದ್ರೆ ಇಡೀ ಕರ್ನಾಟಕ ಮದ್ಯಪಾನ ಮುಕ್ತ ಆಗುತ್ತೆ. ಬಹುಶಃ ಕೆಲವರು ಸ್ವಾಮೀಜಿಗಳಿದ್ದಾರೆ, ರಾತ್ರಿ ಹಗಲತ್ತೆಲ್ಲ ಕಡೆ ಭಕ್ತರನ್ನ ಮೀಟ್ ಆಗಿ ಭಕ್ತರಿಂದ ದುಡ್ಡನ್ನ ವಸೂಲಿ ಮಾಡಿ ಕೆಲವು ಸ್ವಾಮೀಜಿಗಳು, ಕೆಲವು ಮಠಾಧಿಪತಿಗಳು ಏನ್ ಮಾಡಕತ್ತಾರಪ್ಪ ಅಂದ್ರೆ, ನೇರವಾಗಿ ರಾತ್ರಿ ಕೂತು ಅವರೇ ಭೋಜನ ಮಾಡ್ತಾರೆ. ಭೋಜನ ಜೊತೆ ಮದ್ಯಪಾನ ಭೋಜನ ಸೇವಿಸ್ತಾರೆ. ಅಂದ್ರೆ ದಾರು ಕುಡಿತಾರೆ, ಡ್ರಿಂಕ್ಸ್ ಮಾಡ್ತಾರೆ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೇಳೋದು ರಾಮಾಯಣ, ಮಾಡೋದು ಹಲ್ಕ ಕೆಲಸ. ಇಂಥ ಸಾಧುಗಳು, ಇಂಥ ಚೋದುಗಳು ನಮ್ಮ ಕರ್ನಾಟಕದಲ್ಲಿ ತುಂಬಿ ತುಳುಕ್ತಾ ಇದೆ. ಸಣ್ಣ ವಯಸ್ಸಿನ ಅಭಿನವ ಶ್ರೀ ಕುಷ್ಟಗಿಯ ಚನ್ನಬಸವೇಶ್ವರ ಮಠದ ಸ್ವಾಮೀಜಿಯವರ ನೋಡಿ ಅವರ ಕಾರ್ಯ ಹೇಗೆ ನಡೀತಾ ಇದೆ. ಇಡೀ ಗ್ರಾಮದಲ್ಲಿರುವಂತ ಕುಡುಕರನ್ನ ಚಟವನ್ನ ಬಿಡಿಸಿ ಅವರನ್ನ ಮದ್ಯಪಾನದಿಂದ ಮುಕ್ತ ಮಾಡಬೇಕನ್ನೋದು ಒಂದು ಸಣ್ಣ ವಯಸ್ಸಿನ ಸ್ವಾಮೀಜಿಯವರು ಮನಸ್ಸು ಮಾಡ್ತಿದ್ದಾರೆ. ನೀವೇನ್ ಮಾಡ್ತಿದಾರಲ್ಲೇ ನಾಲಾಯಕ್ರೆ, ನಾಲಾಯಕ್ರೆ. ನನ್ನ ಮಾತುಗಳು ಕೆಲವು ಸ್ವಾಮೀಜಿಗಳು ಅಪ್ಲೈ ಆಗುತ್ತೆ. ಮಠ ಉದ್ಧಾರ ಮಾಡ್ತೀನಿ ಅಂತೇಳಿ ಜನರಿಂದ ಭಕ್ತರಿಂದ ದುಡ್ಡು ಕಿತ್ತುಕೊಂಡು ಏನೇನೋ ಹಲ್ಕ ಕೆಲಸ ಮಾಡಕತ್ತೀರಿ ನೀವೆಲ್ಲ. ಮಠ ಉದ್ಧಾರ ಮಾಡಬೇಕು, ದೇಶ ಅಭಿವೃದ್ಧಿ ಮಾಡಬೇಕು, ನಮ್ಮ ಹಿಂದೂಗಳನ್ನ ಅಭಿವೃದ್ಧಿ ಮಾಡೋದನ್ನ ಬಿಟ್ಟು ನೀವು ಹೊಲಸು ಚಟದಲ್ಲಿ ಕೈ ಹಾಕಿಲ್ಲ. ಇತ್ತೀಚೆಗೆ ನೋಡಬಹುದು, ಕಾಮ ಪುರಾಣದಿಂದ ಮಠದ ಸ್ವಾಮೀಜಿಗೆ ಊರಿನ ಗ್ರಾಮಸ್ಥರು ಚೀಮಾರಿ ಹಾಕಿ ಆ ಮಠದಿಂದ ಅವರಿಗೆ ಅಂತ ಸ್ವಾಮೀಜಿಗೆ ಒದ್ದು ಓಡಿಸಿದ್ದಾರೆ. ಇಂಥವು ಕೂಡ ನಾವು ಸುದ್ದಿ ನೋಡ್ತಾ ಇದೀವಿ. ಇತ್ತೀಚೆಗೆ ಮಠದ ಸ್ವಾಮಿಯ ಕಾಮ ಪುರಾಣ ರಾಸಲೀಲೆ ವಿಡಿಯೋ ಹೊರಗೆ ಬಂದದಂತೇಳಿ ಸ್ವಾಮೀಜಿ ನೇಣು ಹಾಕೊಂಡು ಬಿಗಿಸತ್ತಾನ. ಇಂತಹ ಸ್ವಾಮಿಗಳಿದ್ದಾರೆ ಕರ್ನಾಟಕದಲ್ಲಿ. ಇಂತಹ ಸ್ವಾಮಿಗಳು ನೋಡಿ ಕಲಿಬೇಕು ನೀವು. ಕೊಪ್ಪಳದ ಅಭಿನವ ಶ್ರೀ ಕುಷ್ಟಗಿಯ ಚನ್ನಬಸವೇಶ್ವರ ಮಠದ ಸ್ವಾಮೀಜಿಗಳು ಎಂತಹ ದೊಡ್ಡ ಮಹತ್ವದಂತ ಕಾರ್ಯ ಮಾಡ್ತಿದ್ದಾರೆ. ಅವ್ರು ಯಾರಿಗೆ ಪಟ್ಟಿ ಬೇಡಲ್ಲ, ಅವ್ರು ಯಾರಿಗೆ ದುಡ್ಡು ಬೇಡಲ್ಲ, ಜನರಿಂದ ಏನೂ ನಿರೀಕ್ಷೆ ಮಾಡಲ್ಲ. ಜನರ ಆರೋಗ್ಯ ಚೆನ್ನಾಗಿರ್ಬೇಕಂತೇಳಿ ಅವ್ರಂತ ದೊಡ್ಡ ಮನಸ್ಸು ಮಾಡ್ತಿದ್ದಾರೆ.
ಇಂತಹ ಬುದ್ಧಿ, ಇಂತಹ ಒಂದು ಹೋರಾಟ ಶಕ್ತಿ ನಿಮ್ಗೆ ಯಾಕೆ ಬರ್ತಾ ಇಲ್ಲ? ಜನರನ್ನ ಅಂಜಿಸಿ ನೀವು ದುಡ್ಡು ತಗೋತಿದ್ದೀರ ಮಠದ ಸ್ವಾಮಿಗಳು. ಇವತ್ತು ನಿಮ್ಗೇನೋ ಆಗ್ತಿದೆ, ನಿಮ್ಗೆ ಅದು ಆಗ್ತಿದೆ, ಈ ಪೂಜೆ ಮಾಡಿ ಆ ಪೂಜೆ ಮಾಡಿದ ಜನರನ್ನ ಮೈಂಡ್ ಒಂದು ಬೇರೆ ವಿಚಾರದಲ್ಲಿ ಒಯ್ದು ಜನರನ್ನ ಏನ್ ಮಾಡ್ತಿದಾರ? ಮೂರ್ಖನಾಗಿಸಿದಾರ ಕೆಲವು ಮಠಾಧಿಪತಿಗಳು. ಕೆಲವರು ಮಠಾಧೀಶರು ಹೇಗಿದ್ದಾರೆ ಅಂದ್ರೆ, ಯಾವುದೂ ಬೇಡ ನನಗೆ, ಸಮಾಜನೇ ನನಗೆ ದೊಡ್ಡದು, ಅವ್ರು ಕೊಟ್ಟಂತ ಭಿಕ್ಷೆಯಲ್ಲಿ ನಾನು ಬೇಡಿ ಬದುಕ್ತೀನಿ ಅಂತ ಹೇಳಿ ಇವತ್ತು ಎಷ್ಟೋ ಸ್ವಾಮೀಜಿಗಳಿದ್ದಾರೆ ನಮ್ಮ ಕರ್ನಾಟಕದ. ಅಂದ್ರೆ ಮಳೆ ಬೆಳೆ ಆಗ್ತಾ ಇದೆ. ಆದ್ರೆ ಕೆಲವರು ಹಲ್ಕ ಸ್ವಾಮೀಜಿಗಳು ಹೆಂಗಿದಾರಪ್ಪ ಅಂದ್ರೆ, ಸಿಕ್ಕರೆ ಸಾಕು ಬಿಡಬಾರ್ದು ಅನ್ನೋ ವಿಚಾರದಾಗ ಕೆಲವರು ಇದ್ದಾರೆ. ಕೆಲವರು ದುಡ್ಡಿನಿಗೋಸ್ಕರ ತಮ್ಮ ಹೊಲಗಳು ಮಾರ್ಕೋತಾರೆ. ಇವತ್ತು ಎಷ್ಟೋ ಜನ ನೋಡ್ಬೋದು, ಉದಾಹರಣೆಗೆ ನೋಡ್ಬೋದು, ಒಂದು ಮಠ ಕಟ್ಟಕ್ಕೆ ಊರಿನ ಜನ ತಮ್ಮ ಆಸ್ತಿ ಕೊಟ್ಟಿದ್ದಾರೆ ಫ್ರೀಯಾಗಿ. ಆದ್ರೆ ಇವತ್ತಿನ ಕೆಲವು ನಕಲಿ ಸ್ವಾಮೀಜಿಗಳು ಏನ್ ಮಾಡಕತ್ತಾರಪ್ಪ ಅಂದ್ರ, ಆ ಮಠದ ಆಸ್ತಿ ಇನ್ಯಾರಿಗೋ ಮಾರ್ತಾರೆ. ಯಾವನೋ MLA ದುಡ್ಡು ಕೊಡ್ತಾನೆ, ಹೆಚ್ಚಿಗೆ ದುಡ್ಡು ಕೊಡ್ತಾನೆ ಅಂತ ಹೇಳಿ ಆ MLA ಏನ್ ಮಾಡಕತ್ತಾರ, MLA ಆಸ್ತಿ ಒಯ್ದು ಇವರು ಮಠದ ಆಸ್ತಿ ಏನಪ್ಪ ಅಂದ್ರೆ MLA ಹೋಗಿ ಬರ್ಕೊಡ್ಲಾಗ್ತಾರೆ. MLA ಹೆಚ್ಚಿಗೆ ದುಡ್ಡು ಕೊಡ್ತಾನ, ನಾ ಅದು ಮಾಡ್ತಾನೆ, MLA ಹಂಗ್ ಮಾಡ್ತಾನೆ ಅಂತೇಳಿ ಮಠದ ಆಸ್ತಿ ಇನ್ನೊಬ್ರಿಗೇನೋ ಹರಾಜ್ ಕಿಟ್ಟಂಗ್ ಮಾಡಕತ್ತಾರೆ. ಇಂತಹ ಸ್ವಾಮಿಗಳು ಕರ್ನಾಟಕದಲ್ಲಿ ಇದ್ದಾರೆ. ಆದ್ರೆ ನಾನು ನೇರವಾಗಿ ಸ್ಪಷ್ಟವಾಗಿ ಹೇಳ್ತೀನಿ, ಸ್ವಾಮೀಜಿಯವರೇ, ತಮ್ಮ ಪಾದಕ್ಕೆ ನಾನು ವಿನಂತಿ ಮಾಡ್ತೀನಿ, ಕರ್ನಾಟಕದಲ್ಲಿ ಏನಾದ್ರೂ ಹಿಂದೂಗಳು ಮನಸ್ಸು ಮಾಡಿದ್ರೆ, ಹಿಂದೂಗಳು ಮನಸ್ಥಿತಿ ಬದಲಾವಣೆ, ರಾಜಕೀಯವಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ ತಾವು ಕೂಡ ದುಡಿಬೇಕು. ಇವತ್ತು ಹೆಂಗ್ ಮಾಡಕತ್ತಾರಪ್ಪ ಅಂದ್ರೆ, ರಾಜಕೀಯ ನಾಯಕರು ರಾಜಕೀಯ ಮಾಡಕತ್ತಾರ. ಈ ಮಠಾಧಿಪತಿಗಳು ಏನ್ ಮಾಡಕತ್ತಾರ ಅಂದ್ರೆ, ಅವರು ಮಠಗಳನ್ನ ಬಿಟ್ಟು ಉದ್ಧಾರ ಮಾಡೋದು ಬಿಟ್ಟು, ಜನರನ್ನ ಉದ್ಧಾರ ಮಾಡೋದು ಬಿಟ್ಟು ಅವರು ರಾಜಕೀಯ ಮಾಡಕತ್ತಾರ. MLA ಫೋನ್ ಮಾಡೋದು, ನನಗೆ ಅದು ಬೇಕು ಇದು ಬೇಕು ಬೇಡಿಕೆ ಇಡ್ಲಕತ್ತಾರ. ನಿಮ್ಮ ಕಾಮ ಪುರಾಣಗಳು ಹೊರಗು ಬರ್ತಾವ ಅಂತೇಳಿ ನೀವು ಕೂಡ ಸ್ಟೇ ಆರ್ಡರ್ ತಗೊಂಡ್ಬರ್ಲಕತ್ತಾರ ಕೋರ್ಟಿಗೆ ಹೋಗಿ. ಇಂಥ ಪ್ರಸಂಗ, ಇಂಥ ನಾಲಾಯಕ ಸ್ವಾಮಿಗಳು ಇವತ್ತು ಕರ್ನಾಟಕದಲ್ಲಿ ಇದ್ದಾರೆ. ಇನ್ನೊಂದು ನೋಡಿ, ಇಲ್ಲಿ ಇಂಥ ಸ್ವಾಮಿಗಳು ಇದ್ದಾರೆ. ಇಂಥ ಸ್ವಾಮಿಗಳು ಇವರು ಧರ್ಮದ ಪ್ರಚಾರ ಮಾಡಕತ್ತಾರ, ದೇಶದ ಪ್ರಚಾರ ಮಾಡಕತ್ತಾರ. ಅವರು ದೇಶದಕ್ಕಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ ಹೋರಾಟ ಮಾಡಕತ್ತಾರ. ಮದ್ಯಪಾನವನ್ನ ಮುಕ್ತವಾಗಿ ಮಾಡಬೇಕು, ಜನರಿಂದ ಚಟ ಬಿಡಿಸ್ಬೇಕಂತೇಳಿ ಕೊಪ್ಪಳದ ಕುಷ್ಟಗಿಯ ಚನ್ನಬಸವೇಶ್ವರ ಮಠದ ಸಂಸ್ಥಾನದ ಪೀಠಾಧಿಪತಿಗಳಾದಂತ ಬಾಲ ಸ್ವಾಮೀಜಿ, ಸಣ್ಣ ವಯಸ್ಸಿನ ಸ್ವಾಮೀಜಿ ಅಭಿನವ ಶ್ರೀಗಳು ಇಂತಹ ಮಹತ್ವ ಕಾರ್ಯ ಮಾಡಕತ್ತಾರ. ಪ್ರತಿಯೊಬ್ಬರು ಕೂಡ ಇಂಥವ್ರಿಗೆ ನಾವು ಬೆಂಬಲಿಸಬೇಕು. ಅದನ್ನ ಬಿಟ್ಟು ಯಾರ್ಯಾರಿಗೂ ಸಪೋರ್ಟ್ ಮಾಡ್ತೀರಿ, ಯಾರ್ಯಾರಿಗೂ ಬೆಂಬಲಿಸ್ತೀರಾ? ಇಂತಹ ಸ್ವಾಮೀಜಿಗಳನ್ನ ಬೆಳೆಸಬೇಕು, ಇಂತಹ ಸ್ವಾಮೀಜಿಗಳನ್ನ ಉಳಿಸ್ಕೋಬೇಕು. ಇಂತಹ ಸ್ವಾಮೀಜಿಗಳಿಂದ ತನು ಬನ ಧನ ನಮ್ಮ ಕೈಲಿ ಸಾಧ್ಯ ಆದಷ್ಟು ಇಂಥವ್ರಿಗೆ ಸಹಾಯ ಮಾಡಬೇಕು. ಇಂತಹ ಸ್ವಾಮೀಜಿಗಳು ಸಮಾಜನ ಬೇಕು. ಆದ್ರೆ ಇವತ್ತ ಸ್ವಾಮೀಜಿಗಳ ಕೆಲವರು ಸ್ವಾಮೀಜಿಗಳು ಪರಿಸ್ಥಿತಿ, ಮಠದ ಪೀಠಾಧಿಪತಿಗಳ ಕೆಲಸ ಏನ್ ನಡೀತದಪ್ಪ ಅಂದ್ರೆ, ಅವರು ಕೆಲಸ ಬೇರೆ ಬೇರೆ ನಡೆದವೆಲ್ಲ. ಮ್ಯಾಗ ಖಾವಿ ಒಳಗ ಕಾಮ, ಮ್ಯಾಗ ಖಾವಿ ಒಳಗ ಕಾಮಗಳು. ಇದನ್ನ ಪ್ರಶ್ನೆ ಮಾಡಿದ್ರೆ ಊರಲ್ಲಿ ಏನಪ್ಪಾ ಅಂದ್ರೆ ಬೆಂಕಿ ಹಚ್ಚುವ ಕೆಲಸ ಮಾಡಕತ್ತಾರ ಅಂತೇಳಿ ನಮ್ಮ ಮಧ್ಯದಲ್ಲೇ ಇಂತಹ ನಾಲಾಯಕ ಸ್ವಾಮೀಜಿಗಳು, ನಕಲಿ ಸ್ವಾಮಿಗಳು ಏನ್ ಮಾಡಕತ್ತಾರ? ನಮ್ಮಲ್ಲೇ ಜಗಳ ಹಚ್ಚಕತ್ತಾರ, ಪ್ರಯತ್ನ ಮಾಡಕತ್ತಾರ. ಆದ್ರೂ ಕೂಡ ನಾನು ನೇರವಾಗಿ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಅವರಿಗೆ ಧರ್ಮ ಯಾವತ್ತೂ ಕಾಪಾಡುತ್ತೆ. ನೀವೇನೋ ಮ್ಯಾಗ ಕೇಸರಿ ಹಾಕೊಂಡು, ಬಟ್ಟೆ ಹಾಕೊಂಡು, ಕಾವಿ ಹಾಕೊಂಡು ಇವತ್ತು ಅಧರ್ಮದ ವಿರುದ್ಧ ಏನು ತುಳಿಲಿಕ್ಕತ್ತಿರಲ್ಲ, ಧರ್ಮದ ಕೆಲಸ ಬಿಟ್ಟು ಅಧರ್ಮ ಕೆಲಸ ಮಾಡಕತ್ತಿರಲ್ಲ. ನೀವು ಹೆಂಗ್ ಸೈತೀರಪ್ಪ ಅಂದ್ರೆ, ರೋಡ್ ನಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದು ಸೈತೀರಾ, ನಿಮ್ಗೆ ದೊಡ್ಡ ದೊಡ್ಡ ಕಾಯಿಲೆ ಬಂದು ಸೈತೀರಾ. ಇವತ್ತು ದೇಶಕ್ಕಾಗಿ, ಧರ್ಮದಕ್ಕಾಗಿ ಇವತ್ತು ನಮ್ಮ ಸೈನಿಕರು ದುಡಿತಾ ಇದ್ದಾರೆ. ಎಷ್ಟೋ ಜನ, ನೂರಾರು ಕಾರ್ಯಕರ್ತರು ಕೆಲಸ ಮಾಡಕತ್ತಾರ. ಇವತ್ತು ಎಷ್ಟೋ ಹಿಂದೂ ಸಂಘಟನೆಗಳು ಕೆಲಸ ಮಾಡಕತ್ತಿದೆ ಸಮಾಜವನ್ನ ಸುಧಾರಣೆ ಮಾಡ್ಬೇಕಂತೇಳಿ. ಆದ್ರೆ ಊರಲ್ಲಿರುವಂತ ಕೆಲ ಮಠಾಧೀಶರು ಏನು ಮಾಡಕತ್ತಾರಪ್ಪ ಅಂದ್ರ, ಇವ್ರಿಗೆ ಸಂಬಂಧ ಇಲ್ಲ, ಏನೂ ಸಂಬಂಧ ಇಲ್ಲ, ಊರ್ನ ಸಂಬಂಧ ಇಲ್ಲ, ಹಿಂದೂಗಳನ್ನ ಸಂಬಂಧ ಇಲ್ಲ, ಮಠನೂ ಸಂಬಂಧ ಇಲ್ಲ. ಆರಾಮ ಊಟ ಮಾಡಬೇಕು, ಶಿಸ್ತು ಮಲ್ಕೋಬೇಕು, ಯಾವ ಭಕ್ತ ಬರ್ತಾನ ಅವನಿಗೆ ಕತ್ತರಿಸೋದು ಕೆಲಸ ಈ ಕೆಲವು ನಕಲಿ ಸ್ವಾಮಿಗಳು ಈ ರೀತಿ ಮಾಡ್ತಿದ್ದಾರೆ. ಅಂತಹ ನಕಲಿ ಸ್ವಾಮಿಗಳನ್ನ ಅಂತವರು ಮಠಾಧೀಶರು ಏನಾದ್ರೂ ಮಾಡಿದ್ರೆ ಅವರನ್ನ ಬಟ್ಟೆ ಬಿಚ್ಚಿ ಮಠದಿಂದ ಒದ್ದು ಓಡಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ ಪ್ರತಿಯೊಬ್ಬ ಹಿಂದೂಗಳಿಗೆ. ಯಾರೇ ಅಲ್ಲಿ ಅವರು ಧರ್ಮಕ್ಕಾಗಿ ಇವತ್ತು ಕೇಸರಿ ಭಗವಾ ಹಾಕೊಂಡು ಮಠದಲ್ಲಿ ನಿಮಗೊಂದು ಒಳ್ಳೆ ಸ್ಥಾನ ಇದೆ. ಮಠಾಧಿಪತಿಗಳಂದ್ರೆ ನಿಮಗೊಂದು ಒಳ್ಳೆ ಸ್ಥಾನ, ದೊಡ್ಡ ಸ್ಥಾನ ಅದು. ಯಾರೋ ನಿಮಗೆ ಕಿಮ್ಮತ್ ಕೊಳ್ಳಾರ್ದ್ರು ಕೂಡ ಆ ವಸ್ತ್ರಕ್ಕೆ, ನಿಮ್ಗೆ ಆ ಬಟ್ಟೆಗೆ, ಆ ಕೇಸರಿ ಅನ್ನೋದು ಅದಕ್ಕೊಂದು ತಾಕತ್ತಿದೆ. ಆ ತಾಕತ್ ಉಳಿಸೋಬೇಕು. ಅಧಿಕಾರಿಗಳು ಅಂಜಿಸಿ ದುಡ್ಡು ಮಾಡೋದು, ಲೂಟಿ ಮಾಡಕತ್ತೀರ. ಅಧಿಕಾರಿಗಳಿಗೆ ಅಂಜಿಸಿ ಲೂಟಿ ಮಾಡೋದು, MLAಗೆ ಅಂಜಿಸಿ ಲೂಟ್ ಮಾಡೋದು. ನಮ್ಮ ಸಮಾಜದವನಿಗೆ MLA ಸ್ಥಾನ ಬೇಕು, ನಮ್ಮ ಸಮಾಜವನಿಗೆ JDP ಬೇಕು, ನಮ್ಮ ಸಮಾಜವನಿಗೆ ಹಿಂಗ್ ಬೇಕು ಹಾಂಗ್ ಬೇಕು ಅಂತೇಳಿ ಬೇಡಿಕೆ ಹಾಕ್ಲಕತ್ತೀರ. ಎಂದಾದ್ರೂ ಹಿಂದೂ ಧರ್ಮದ ಕೆಲಸ ಮಾಡಿರ? ಹಿಂದೂ ಧರ್ಮದ ಸೇವೆ ಮಾಡಿ, ಹಿಂದೂ ಧರ್ಮದ ಕೆಲಸ ಮಾಡಿ. ಇವತ್ತು ಸಮಾಜ ನಿಮಗೆ ಲಕ್ಷಾಂತರ ರೂಪಾಯಿಗಳು ಕೊಟ್ಟು ಹೊಲ ಮನಿ
ನಿಮಗೆ ಮಠಕ್ಕೆ ಏನೇನು ಬೇಕು ಎಲ್ಲ ಸಕಲ ಸವಲತ್ತುಗಳು ಇವತ್ತು 300 ಎಕರೆ 400 ಎಕರೆ 500 ಎಕರೆ ಇವತ್ತು ಮಠದ ಆಸ್ತಿಗಳು ಇದಾವೆ. ಆದರೆ ಮಠದ ಆಸ್ತಿಯನ್ನ ಮೀರಿ ನೀವು ದುಡ್ಡು ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಭೋಗದ ಜೀವನವನ್ನು ನಡೆಸ್ತಾ ಇದ್ದೀರಾ. ಕೆಲ ಮಠಾಧೀಶರಿಗೆ ನಾನು ಹೇಳ್ತೀನಿ, ಈ ಮಾತುಗಳು ಕೆಲ ಮಠಾಧೀಶರಿಗೂ ಮಾತ್ರ. ನನ್ನ ಮಾತುಗಳು ಏನಾದರೂ ತಪ್ಪಾದ್ರೆ ಇದು ನನ್ನ ತಪ್ಪಲ್ಲ, ಇದು ನಿಮ್ಮ ತಪ್ಪು. ಯಾಕಂದ್ರೆ ನೀವು ಮಾಡುತ್ತಿರುವಂತ ಹಲ್ಕ ಕೆಲಸ ನಾನು ಎತ್ತಿ ತೋರಿಸ್ತಾ ಇದ್ದೀನಿ, ಎತ್ತಿ ಮಾತಾಡ್ತಿದ್ದೀನಿ. ನೀವು ಮಾಡುವ ಸಮಾಜದಲ್ಲಿ ನಿಮಗೆ ಒಳ್ಳೆ ಒಂದು ಸ್ಥಾನ ಇದೆ, ಆ ಸ್ಥಾನವನ್ನ ಒಟ್ಕೋಬೇಕು. ಆ ಕೇಸರಿ ಅನ್ನೋದು ಒಂದು ತಾಕತ್ತಿದೆ, ಕೇಸರಿ ವಸ್ತ್ರಕ್ಕೆ. ಅದನ್ನ ಉಳಿಸ್ಕೋಬೇಕು, ಅದನ್ನು ಕಾಪಾಡಬೇಕು ಅನ್ನೋ ಕೆಲಸ ಯಾರಿಗಿದೆ ಅಂದ್ರೆ ಊರಲ್ಲಿರುವಂತ ಮಠಾಧಿಪತಿಗಳಿಗಿದೆ. ಮಠಾಧೀಶರಿಗೆ ಕೆಲಸ ಇದೆ. ನಿಮಗೆ ಊರಿಗೊಂದು ಮಠ, ಮಠಕ್ಕೊಂದು ಪೀಠ, ಆ ಪೀಠಕ್ಕೆ ಒಬ್ಬ ಸ್ವಾಮೀಜಿ ಅಂತ ಮಾಡಿದ್ದಾರೆ. ಆದ್ರೆ ಸ್ವಾಮೀಜಿ ಏನ್ ಮಾಡಕತ್ತಾರ ಅಂದ್ರ ಆ ಸ್ವಾಮೀಜಿಯ ಪೀಠ ಅಡಿಯಾಡಕತ್ತದ. ಯಾಕಪ್ಪ ಅಂದ್ರೆ ನೀವು ಮಾಡುವಂತ ಹಲ್ಕ ಕೆಲಸ ಇವತ್ತು ಸಮಾಜಕ್ಕೆ ದ್ರೋಹ ಬಗ್ತಾ ಇದೆ. ಇವತ್ತು ಸಾಧು ಸಂತರನ್ನ ನಂಬಲಾರದಂತ ಪರಿಸ್ಥಿತಿ ಆಗ್ತದೆ ಕರ್ನಾಟಕದಲ್ಲಿ. ಇವತ್ತು ಸನ್ಯಾಸಿಗಳಿಗಿರುವಂತ ತಾಕತ್ತು ಮತ್ತಾರಿಗಿಲ್ಲ. ಸನ್ಯಾಸಿಗಳಿಗೆ ಇರುವಂತ ತಾಕತ್ತು ಮತ್ತಾರಿಗೆ ಸಮಾಜದಲ್ಲಿ ಇಲ್ಲ. ಸಮಾಜದಲ್ಲಿ ಹಿಂದೂಗಳನ್ನ ಜೋಡಿಸುವಂತ ಕೆಲಸ ಒಂದಿನಾದ್ರೂ ಮಾಡಿರ. ಹಿಂದೂ ಸಮಾಜವನ್ನ ಹೊಡಿತಾ ಇದ್ದಾರೆ ನೀವು ಜಾತಿ ಅಂತೇಳಿ. ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ, ಯಾರು ಇಂತಹ ಸ್ವಾಮೀಜಿಗಳಿದ್ದಾರೆ ಇಂಥವ್ರನ್ನ ನಂಬಬೇಡಿ. ಇವತ್ತು ನೂರಾರು ಮಠಾಧೀಶರು ಕೂಡ ಒಳ್ಳೆ ಧರ್ಮಕ್ಕಾಗಿ ದೇಶಕ್ಕಾಗಿ ದುಡಿತಾ ಇದ್ದಾರೆ. ಅಂತಹ ಸ್ವಾಮೀಜಿಗಳು ಇವತ್ತು ಬೆರಳಿಕೆ ಎಷ್ಟಿದ್ದಾರೆ. ಆದ್ರೆ ಮಿಕ್ಕಿದೆಲ್ಲ ಜನ ಹೆಂಗಿದಾರಪ್ಪ ಅಂದ್ರೆ ಇದೇ ರೀತಿಯಾಗಿ ಭೋಗದ ಜೀವನದಲ್ಲಿ ಅವರು ಭೋಗದ ಜೀವನ ನಡೆಸ್ತಾ ಇದ್ದಾರೆ. ಇಂಥ ಮಠಾಧಿಪತಿಗಳನ್ನ ನಾವು ಕೂಡ ಬಹಿಷ್ಕಾರ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಏನಾದರೂ ಈ ರೀತಿಯಾಗಿ ಅಕ್ರಮ ಚಟುವಟಿಕೆ ನಡೆದ್ರೆ ನಿಮ್ಮ ವಿರುದ್ಧ ನಾವು ತೊಡೆತಟ್ಟು ನಿಂದಿರ್ತೀವಿ. ನೀವು ಯಾರೇ ಇರಲಿ, ಯಾವುದೇ ಜಾತಿಯಾಗಿರಲಿ, ಆದ್ರೆ ಇಲ್ಲಿ ದೇಶಕ್ಕಾಗಿ ಮತ್ತು ಧರ್ಮಕ್ಕಾಗಿ ಬಂದಾಗ ನಾವೆಲ್ಲ ಒಂದೊನವ ಆಗಿರ್ಬೇಕು. ನೀವು ಹಿಂದೂಗಳನ್ನ ಜೋಡಿಸುವಂತ ಕೆಲಸ ಮಾಡಿ, ಹಿಂದೂಗಳನ್ನ ಒಡಿಸುವಂತ ಕೆಲಸ ಮಾಡಬೇಡಿ. ಎಲ್ಲಾ ಜಾತಿಗಳನ್ನ ಕೂಡಿಸುವಂತ ಕೆಲಸ ಮಾಡಿ, ಎಲ್ಲ ಹಿಂದೂಗಳನ್ನ ಕೂಡಿಸುವಂತ ಕೆಲಸ ಮಠಾಧಿಪತಿಗಳು ಮಾಡಬೇಕು. ನಿಮ್ಮ ರಾಜಕೀಯ ತೆವಲಕ್ಕಾಗಿ, ನಿಮ್ಮ ಹೊಲಸು ಚಟಕ್ಕಾಗಿ ಹಿಂದೂಗಳನ್ನ ಒಡಿಬೇಡ್ರಿ, ಹಿಂದೂಗಳನ್ನ ಡಿವೈಡ್ ಮಾಡಬೇಡ್ರಿ ಅಂತೇಳಿ ಈ ಮೂಲಕ ನಾನು ನಿಮಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ. ಇವತ್ತು ನಮ್ಮ ಕೊಪ್ಪಳದ ಕುಷ್ಟಗಿಯ ಚನ್ನಬಸವೇಶ್ವರ ಮಠದ ಅಭಿನವ ಶ್ರೀಗಳನ್ನ ನೋಡಿ ಕಲೀರಿ. ಇವತ್ತು ಸಣ್ಣ ವಯಸ್ಸಲ್ಲಿ ಇಂತಹ ಒಳ್ಳೆ ಕೆಲಸ, ಸಮಾಜದ ಸುಧಾರಣೆಯನ್ನು ಕೆಲಸ ಮಾಡ್ತಿರುವಂತಹ ಸ್ವಾಮೀಜಿಗೆ ನಾನು ಭಕ್ತಿಪೂರ್ವಕವಾಗಿ ಅವರಿಗೆ ನಮಸ್ಕಾರ ತಿಳಿಸುತ್ತಾ ನನ್ನ ಮಾತಿಗೆ ವಿನಂತಿ ಹೇಳ್ತೇನೆ. ಒಂದೇ ಮಾತ್ರ.